ಪೊಲೀಸರ ಎದುರು ಹೀಗೆ ಕೈಕಟ್ಟಿ ನಡೆದ ಎಲ್ಲ ವಿಷಯವನ್ನ ಬಾಯ್ಬಿಡ್ತಿರೋ ಈತನ ಹೆಸರು ರಾಜು ಅಂತ. ವಯಸ್ಸು 43. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದು ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ. ಇನ್ನು ಈತನ ಮನೆಯ ಪಕ್ಕದಲ್ಲೇ ಇದ್ದ 46 ವರ್ಷದ ಮಹಿಳೆ ಜೊತೆಗೆ ಸಲುಗೆ ಬೆಳೆಸಿಕೊಂಡಿದ್ದ. ಮನೆಯಲ್ಲೇ ಇದ್ದ ಈ ಮಹಿಳೆ ಚೀಟಿ ಸೇರಿದಂತೆ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ಲು. ಆಕೆ ಬಳಿ ರಾಜು ಹಂತ ಹಂತವಾಗಿ ಸುಮಾರು 5 ಲಕ್ಷದಷ್ಟು ಹಣ ಪಿಕ್ಕಿದ್ದಾನೆ. ಅದನ್ನ ವಾಪಸ್ ಕೊಡದೆ ಸತಾಯಿಸ್ತಿದ್ದ. ಮಹಿಳೆ ಹಣ ಕೊಡುವಂತೆ ದುಂಬಾಲು ಬಿದ್ದಿದ್ಲು. ಹಣ ಕೊಡಲಾಗದ ಆಸಾಮಿ ಆಕೆಯನ್ನ ಮುಗಿಸುವ ಹೊಂಚು ಹಾಕಿದ್ದ. ಮೇ 11ರಂದು ಕೆಂಗೇರಿ ಬಿಜಿಎಸ್ ಆಸ್ಪತ್ರೆ ಬಳಿ ಇರುವ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದ. ಹಣ ಕೊಡೋದಾಗಿ ಹೇಳಿ ರಾತ್ರಿ 10:52ಕ್ಕೆ ಕರೆತಂದಿದ್ದ. ರೂಮ್ನಲ್ಲಿ ಹಣಕಾಸಿನ ವಿಚಾರಕ್ಕೆ ಗಲಾಟೆಯಾಗಿದೆ. ಆಗ ಮಹಿಳೆಗೆ 6 ಬಾರಿ ಚಾಕುವಿನಿಂದ ಇರಿದು ಮಹಿಳೆಯನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಬಳಿಕ ರೂಮ್ನಲ್ಲಿ ಚೀರಾಟ ಕೇಳಿದ್ದು ಸ್ಥಳೀಯರು ಹಾಗೂ ಅಪಾರ್ಟ್ಮೆಂಟ್ ಸಿಬ್ಬಂದಿ ರಾತ್ರಿ 2:27ಕ್ಕೆ ರಕ್ತದ ಮಡುವಲ್ಲಿ ಇದ್ದಾಕೆಯನ್ನ ಕ್ಯಾಬ್ ಬುಕ್ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ರು. ಸದ್ಯ ಆಂಟಿ ಸೇಫ್ ಆಗಿದ್ದು ಅಂಕಲ್ ಜೈಲು ಸೇರಿದ್ದಾನೆ.